ನೋಡಿ ಇದನ್ನು ನೋಡಿ, ಇಲ್ಲೇ ಇದೆ, ಇಲ್ಲೇ ಇದೆ, ಇಲ್ಲೇ ಇದೆ ನೋಡಿ. ಹೋದ್ಲಾ? ಮಂಡ್ಯ ತಾಲೂಕು ಕೆರಗೋಡು ಗ್ರಾಮದ ಶ್ರೀ ಗೌರಿಶಂಕರ ಸೇವಾ ಟ್ರಸ್ಟ್ ಆದ ನಾವು ಕೆರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಬರೆದು ಕೊಟ್ಟ ಮುಚ್ಚಳಿಕೆ ಮತ್ತೆ ಕೆರಗೋಡು ಗ್ರಾಮದ ಸದರಿ ಧ್ವಜಸ್ತಂಭ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಮ್ಮ ನಿಬಂಧನೆಗಳನ್ನು ಒಪ್ಪಿಕೊಂಡಿದ್ದು, ಯಾವುದೇ ಲೋಪದೋಷ ಅಹಿತಕರ ಘಟನೆ ಸಂಭವಿಸಿದಂತೆ ಹಾಗೂ ಯಾವುದೇ ರೀತಿಯ ಲೋಪದೋಷವಾದಲ್ಲಿ ನಾವು ಜವಾಬ್ದಾರಿಯಾಗಿದ್ದೇವೆ ಎಂದು ಈ ಮೂಲಕ ಒಪ್ಪಿ ಸಿಹಿ ಮಾಡಿರುತ್ತೇವೆ. ಆಮೇಲೆ ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ, ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟಗಳನ್ನು ಹಾರಿಸುವುದಿಲ್ಲ ಅಂತ ಬರ್ಕೊಟ್ಟಿದೆ. ಸರ್ಕಾರದ ಜಾಗದಲ್ಲಿ ರಾಷ್ಟ್ರಧ್ವಜ, ಕನ್ನಡ ಧ್ವಜ ಹಾರಿಸ್ತೀವಿ ಅಂತೇಳಿ ಈ ಸಂಸ್ಥೆಯವರು ಪರ್ಮಿಷನ್ ತಗೊಂಡು ಈ ರೀತಿ ಮಾಡ್ತಾರೆ ಅಲ್ವಾ? ಅಲ್ಲ, ಅವರು ಬೇಕಾಗಿದ್ರೆ ಇಲ್ಲ ನಾವು ಇನ್ಯಾವ್ದನ್ನ ಯಾವ ಧ್ವಜ ಹಾರಿಸಿದವರು ಭಗವದ್ಧ್ವಜ ಹಾರಿಸ್ತೀವಿ ಅಂತಾನೆ ಪರ್ಮಿಷನ್ ತಗೊಂಡಿದ್ರೆ ಯಾರು ತೊಂದರೆನೂ ಇರಲಿಲ್ಲ. ಅಥವಾ ಅವ್ರದೇ ಸ್ವಂತ ಜಮೀನು ಇತ್ತಲ್ಲ, ಅವ್ರ ಸ್ವಂತ ಜಮೀನುಗಳಿರುತ್ತಲ್ಲ, ಅವ್ರ ಸ್ವಂತ ಜಮೀನುಗಳಲ್ಲಿ ಇನ್ನೂ ಒಂದು 100 ಅಡಿ ಜಾಸ್ತಿ ಇದು ಬಾವುಟ ಹಾಕೊಂಡು ಆರಿಸ್ಕೊಂಡಿದ್ರೆ ಯಾವ ಸಮಸ್ಯೆನೂ ಇರಲಿಲ್ಲ ಅಲ್ವಾ? ಸರ್ಕಾರದ ಜಾಗದಲ್ಲಿ ಈ ರೀತಿ ಪರ್ಮಿಷನ್ ತಗೊಂಡು ಆ ಸಂಸ್ಥೆಯವರು ಮಾಡಿದ್ದಾರೆ. ಅದರಿಂದ ಇದನ್ನ ಜನ ತೀರ್ಮಾನ ಮಾಡ್ಲಿ, ಯಾರು ತಪ್ಪು ಯಾರು ಸರಿ ಅಂತ ತೀರ್ಮಾನ. ಈಗ ನಿನ್ನೆ ಬಿಜೆಪಿ ಅವರು ಹೋಗಿದ್ರು, ಜೆಡಿಎಸ್ ಅವರು ಹೋಗಿದ್ರು ಸರ್. ಬಿಜೆಪಿ ಅವರು ನಿರುದ್ಯೋಗಿಗಳಾಗಿದ್ದಾರೆ, ಜೆಡಿಎಸ್ ಅವರು ಅವ್ರ ಜೊತೆ ಸೇರಿ ಅವರು ಕೂಡ ಕೆಡ್ತಾ ಇದ್ದಾರೆ. ಬಿಜೆಪಿ ಜೊತೆ ಯಾರು ಸೇರ್ತಾರೆ ಅವ್ರು ಖಂಡಿತ ಅವ್ರಿಗೆ ಈ ಬಿಜೆಪಿ ಅವ್ರನ್ನ ಕ್ಲೋಸ್ ಮಾಡ್ಬಿಡ್ತಾರೆ. ರಾಜಕೀಯ ತೀರ್ಪು ಪಡ್ಕೊಳ್ತಾ ಇದೆ ಅಂತ. ಈಗ ಜನ ಕೂಡ ಬುದ್ಧಿವಂತರಿದ್ದಾರೆ. ಚುನಾವಣೆಗೆ ಮುಂಚೆ, ನಮ್ಮ ವಿಧಾನಸಭಾ ಚುನಾವಣೆಗೆ ಮುಂಚೆ ಯಾವುದು ಹಲಾಲ್ ಕಟ್ ಅಂತ ಆಯ್ತು, ಜಟ್ಕಾ ಕಟ್ ಆಯ್ತು, ಹಿಜಾಬ್ ಆಯ್ತು, ಅಲ್ಲಿ ವ್ಯಾಪಾರ ಮಾಡಬಾರ್ದು, ಇಲ್ಲಿ ವ್ಯಾಪಾರ ಮಾಡಬಾರ್ದು, ಈ ತರದ 76 ಕಾರ್ಯಕ್ರಮಗಳನ್ನ ಹಾಕೊಂಡು ಜನರ ಮನಸ್ಸು ಕೆಡಿಸೋದಕ್ಕೆ ಬಿಜೆಪಿ ಅವರೆಲ್ಲ ಪ್ರಯತ್ನ ಮಾಡಿದ್ರೆ ಜನ ಬುದ್ಧಿವಂತರು ಅಲ್ವಾ? ಯಾರಿಗೆ ಓಟ್ ಹಾಕಿದ್ರು? ನಮ್ಗೆ ಓಟ್ ಹಾಕಿದ್ರು. ಇವತ್ತು ಪರ್ಮಿಷನ್ ತಗೊಂಡ್ರದ್ ಏನಕ್ಕೆ? ರಾಷ್ಟ್ರಧ್ವಜ ಹಾರಿಸ್ತೀವಿ ಅಂತ, ಆಮೇಲೆ ಕನ್ನಡ ಧ್ವಜ ಹಾರಿಸ್ತೀವಿ ಅಂತ. ಅವ್ರದೇ ಸ್ವಂತ ಜಾಗಗಳಿದೆಯಲ್ಲ, ಹಾಕೊಳ್ಳಿ, ಯಾರು ಬೇಡ ಅಂತಾರೆ. ಇನ್ನೂ 100 ಅಡಿ ದೊಡ್ಡದಾಗ ಹಾಕ್ಲಿ, ಒಂದು 500 ಅಡಿ ಧ್ವಜ ಹಾಕೊಳ್ಳಿ ಅವ್ರ ಜಾಗದಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.